ಮಿತ್ರರೇ ನಮಸ್ಕಾರ. ಮಿತ್ರರೇ, ಕೆಲವೊಮ್ಮೆ ಟ್ರಂಪ್ ಅವರ ಆಡಳಿತವನ್ನು ನೋಡಿದಂತಹ ಸಂದರ್ಭದಲ್ಲಿ ತುಗ್ಲಕ್ ದರ್ಬಾರ್ ನೆನಪಾಗುತ್ತೆ. ಏನಪ್ಪ ಹಿಂಗ್ ಆಡಳಿತ ಮಾಡ್ತಾರೆ, ಅಮೆರಿಕದ ಅಧ್ಯಕ್ಷ ಎಷ್ಟು ಪ್ರಬುದ್ಧವಾಗಿರಬೇಕು, ಇಂತಹ ಸಿಲ್ಲಿ ಮ್ಯಾಟರ್ಗೆಲ್ಲ ಟ್ರಂಪ್ ಕೈ ಹಾಕ್ತಾರಲ್ಲ ಅಂತ ಅನ್ಸುತ್ತೆ. ಆದ್ರೆ ಇನ್ನು ಕೆಲವೊಮ್ಮೆ ಯೋಚನೆ ಮಾಡಿದಂತಹ ಸಂದರ್ಭದಲ್ಲಿ ಟ್ರಂಪ್ ಮಾತ್ರ ಸರಿಸಾಟಿ, ಇನ್ನೊಬ್ಬ ಟ್ರಂಪ್ಗೆ ಸರಿಸಾಟಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಕೆಲವೊಂದಷ್ಟು ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ಳಬೇಕಾದ್ರೆ ಟ್ರಂಪ್ ಅವರಿಂದ ಮಾತ್ರ ಸಾಧ್ಯ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಯಾಕೆ ಈ ಪೀಠಿಗೆ ಹಾಕ್ತಾ ಇದ್ದೀನಿ ಅಂತಂದ್ರೆ, ನಿಮಗೆಲ್ಲ ಗೊತ್ತೇ ಇದೆ, ಬಾಂಗ್ಲಾದೇಶದ ವಿಚಾರದಲ್ಲಿ ಟ್ರಂಪ್ ಒಂದು ದೊಡ್ಡ ನಿರ್ಧಾರವನ್ನ ಕೈಗೊಂಡ್ರು. ಅದೇನು, ಬಾಂಗ್ಲಾದೇಶಕ್ಕೆ ಅಮೆರಿಕ ಉಚಿತವಾಗಿ ಕೊಡ್ತಿದ್ದಂತಹ ಎಲ್ಲಾ ದೇಣಿಗೆಯನ್ನ ಸ್ಟಾಪ್ ಮಾಡಿಬಿಟ್ರು. ನಾವಿನ್ ಕೊಡೋದಿಲ್ಲ, ಯಾಕೋಸ್ಕರವಾಗಿ ಕೊಡಬೇಕು ಅಂತ ನಿರ್ಧಾರ ಕೈಗೊಂಡ್ರು. ಇದು ಬಾಂಗ್ಲಾದೇಶದ ಮೊಹಮ್ಮದ್ ಯೂನಿಸ್ ಸರ್ಕಾರವನ್ನ ತೀವ್ರ ಒತ್ತಡಕ್ಕೆ ಸಿಕ್ಕಾಕ್ಸ್ತು. ಮಿತ್ರರೇ, ಇದಿಷ್ಟಕ್ಕೆ ನಿಂತಿಲ್ಲ. ನಮ್ಮ ಇನ್ನೊಂದು ಶತ್ರು ದೇಶ ಇದೆಯಲ್ಲ, ಪಾಪಿ ಪಾಕಿಸ್ತಾನ, ಅದಕ್ಕೂ ಕೂಡ ಈಗ ಟ್ರಂಪ್ ದೊಡ್ಡ ಆಘಾತವನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಬೈಡನ್ ಸರ್ಕಾರ ಕೊಡ್ತಾ ಇದ್ದಂತಹ ಎಲ್ಲಾ ದೇಣಿಗೆಯನ್ನ ಟ್ರಂಪ್ ಹೋಲ್ಡ್ ಮಾಡಿದ್ದಾರೆ. ಈಗ ಇದನ್ನ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಅಂತಂದ್ರೆ, ಅಮೆರಿಕ ಬಾಂಗ್ಲಾದೇಶಕ್ಕೆ ದೇಣಿಗೆ ಕೊಡೋದನ್ನ ನಿಲ್ಲಿಸಿದ್ರೆ ಅಷ್ಟೇನು ಎಫೆಕ್ಟ್ ಆಗ್ಲಿಕ್ಕಿಲ್ಲ. ಆದ್ರೆ ಪಾಕಿಸ್ತಾನಕ್ಕೆ ದೇಣಿಗೆ ಕೊಡೋದನ್ನ ನಿಲ್ಲಿಸಿದ್ದೆ ಆದ್ರೆ ಪಾಕಿಸ್ತಾನದ ಎಕಾನಮಿಯಲ್ಲಿ ದೊಡ್ಡ ಬಿರುಗಾಳಿ ಏಳುತ್ತೆ, ಹೀಗಂತ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಇದು ಸತ್ಯವೂ ಕೂಡ. ಯಾಕಂತಂದ್ರೆ ಪಾಕಿಸ್ತಾನ ವಿದೇಶಿ ದೇಣಿಗೆಯನ್ನು ನಂಬಿಕೊಂಡೇ ಜೀವನ ಮಾಡುವಂತಹ ಪರಿಸ್ಥಿತಿಗೆ ಬಂದಿದೆ. ಅಂದ್ರೆ ಅವ್ರಿಗೆ ಯಾರು ಭಿಕ್ಷೆ ಹಾಕ್ತಾರೆ ಅಂತ ಅವ್ರು ಕಾಯ್ತಾ ಇರ್ತಾರೆ, ಆ ಪರಿಸ್ಥಿತಿಗೆ ಬಂದು ಹೋಗ್ಬಿಟ್ಟಿದ್ದಾರೆ. ಹೀಗಾಗಿ ಟ್ರಂಪ್ ಈಗ ಪಾಕಿಸ್ತಾನಕ್ಕೆ ಬರ್ತಿದ್ದಂತಹ ಎಲ್ಲಾ ದೇಣಿಗೆಯನ್ನ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದಾರೆ. ನಾವು ಇನ್ ಮುಂದೆ ಕೊಡೋದಿಲ್ಲ, ನಾನು ಯೋಚನೆ ಮಾಡಬೇಕು, ಹೀಗಂತ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಮಿತ್ರರೇ, ಟ್ರಂಪ್ ಅವರ ಈ ನಿರ್ಧಾರ ಇದೆಯಲ್ಲ, ಪಾಕಿಸ್ತಾನಕ್ಕೆ ದೊಡ್ಡ ಗದಾಪ್ರಹಾರ ಮಾಡದಂತಾಗಿದೆ. ಇದರಿಂದ ಏನೇನು ಎಫೆಕ್ಟ್ ಆಗುತ್ತೆ, ಪಾಕಿಸ್ತಾನ ಅಮೆರಿಕದ ಏಡನ್ನು ನಂಬಿಕೊಂಡು ಯಾವ ರೀತಿಯಾಗಿ ಜೀವನ ಮಾಡ್ತಾ ಇದೆ, ಪಾಕಿಸ್ತಾನಕ್ಕೆ ಇದು ಎಷ್ಟು ಮುಖ್ಯ, ಇದೆಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಹಿಂದೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ, ಅಮೆರಿಕದ ಏಡ್ ಯಾವಾಗ ಸ್ಟಾರ್ಟ್ ಆಯಿತು, ಯಾಕೋಸ್ಕರವಾಗಿ ವಿದೇಶಗಳಿಗೆ ಅಮೆರಿಕ ದೇಣಿಗೆಯನ್ನು ಕೊಡುತ್ತೆ, ಇದನ್ನೆಲ್ಲ ಬಹಳ ಡೀಟೇಲ್ ಆಗಿ ತಿಳಿಸಿದ್ದೆ. ಈಗ ಚಿಕ್ಕದಾಗಿ ಹೇಳಬೇಕು ಅಂತಂದ್ರೆ, 1961ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅನ್ನುವಂತಹ ಒಂದು ಏಡ್ ಅನ್ನು ಸ್ಥಾಪನೆ ಮಾಡಲಾಗುತ್ತೆ. ಇದರ ಮೂಲಕವಾಗಿ ವಿಶ್ವದ ಅನೇಕ ದೇಶಗಳಿಗೆ ಅಮೆರಿಕ ದೇಣಿಗೆಯನ್ನು ಕೊಡ್ತಾ ಇರುತ್ತೆ. ದೇಣಿಗೆ ಅಂತಂದ್ರೆ ಉಚಿತವಾಗಿ ಹಣವನ್ನು ಕೊಡುವಂತಹದ್ದು. ಇದಕ್ಕೆ ಯಾವುದೇ ಬಡ್ಡಿ ಇರೋದಿಲ್ಲ, ನೀವು ವಾಪಸ್ ಕೊಡೋದು ಬೇಕಾಗಿಲ್ಲ. ದೇಣಿಗೆ ಕೊಡೋದಪ್ಪ, ಅಮೆರಿಕದ ಸರ್ಕಾರಕ್ಕೆ ಯಾವ್ಯಾವ ದೇಶಗಳ ಮೇಲೆ ಪ್ರೀತಿ ಹುಟ್ಟುತ್ತೋ ಆ ಎಲ್ಲ ದೇಶಗಳಿಗೆ ಮನಸೋ ಇಚ್ಛೆ ದೇಣಿಗೆ ಕೊಡುವಂತಹದ್ದು. ಅವರೇನು ಕಡಿಮೆ ದೇಣಿಗೆಯನ್ನು ಕೊಟ್ಟಿಲ್ಲ ಮಿತ್ರರೇ. ಈವರೆಗೆ ಅಂದ್ರೆ 1961ರಿಂದ ಈವರೆಗೆ ಒಟ್ಟು $3.75 ಟ್ರಿಲಿಯನ್ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ 300 ಲಕ್ಷ ಕೋಟಿಗೂ ಹೆಚ್ಚು. ಇಸ್ರೇಲ್, ವಿಯೆಟ್ನಾಂ, ಈಜಿಪ್ಟ್, ಅಫ್ಘಾನಿಸ್ತಾನ, ಸೌತ್ ಕೊರಿಯಾ, ಪಾಕಿಸ್ತಾನ, ಹೀಗೆ ವಿಶ್ವದ ಅನೇಕ ದೇಶಗಳಿಗೆ ಅಮೆರಿಕ ಏಡನ್ನು ಕೊಟ್ಟಿದೆ. ಇಸ್ರೇಲ್ಗೆ ಅತಿ ಹೆಚ್ಚು. ಇಸ್ರೇಲ್ಗೆ ಈವರೆಗೆ ಅವರು $312 ಬಿಲಿಯನ್ ದೇಣಿಗೆಯನ್ನು ಕೊಟ್ಟಿದ್ದಾರೆ. ವಿಯೆಟ್ನಾಂಗೆ ಒಂದು $184 ಬಿಲಿಯನ್ ಹಣವನ್ನು ಕೊಟ್ಟಿದ್ದಾರೆ. ಹೀಗೆ ಬೇರೆ ಬೇರೆ ದೇಶಗಳಿಗೆ ಎಷ್ಟಾಗುತ್ತೋ ಅಷ್ಟು ಹಣವನ್ನು ಕೊಟ್ಟಿದ್ದಾರೆ. ಅಂದ್ರೆ ಪ್ರತಿ ವರ್ಷವೂ ಕೂಡ ಅವರು ಸರಿಸುಮಾರು ಒಂದು $50 ರಿಂದ $60 ಬಿಲಿಯನ್ ಹಣವನ್ನ ದೇಣಿಗೆ ರೂಪದಲ್ಲಿ ಬೇರೆ ಬೇರೆ ದೇಶಗಳಿಗೆ ಕೊಡ್ತಾರೆ. ಮಿತ್ರರೇ, ಅಮೆರಿಕದ ಬಜೆಟ್ಗೆ ಹೋಲಿಸಿದ್ರೆ ಅದು ಏನೂ ಅಲ್ಲ. ಈಗ ಭಾರತ ಸರ್ಕಾರವೂ ಕೂಡ ಪ್ರತಿ ವರ್ಷ ಬಜೆಟ್ ಮಂಡಿಸುತ್ತಲ್ಲ. ಈಗ ನಿರ್ಮಲಾ ಸೀತಾರಾಮನ್ ಫೆಬ್ರವರಿ 1ನೇ ತಾರೀಕು ಬಜೆಟ್ ಮಂಡಿಸ್ತಾರಲ್ಲ, ಆ ಸಂದರ್ಭದಲ್ಲಿ ನಮ್ಮ ಅಕ್ಕಪಕ್ಕದ ದೇಶಗಳಿಗೆ ಒಂದಷ್ಟು ದೇಣಿಗೆಯನ್ನು ಕೊಡ್ತಾರೆ. ನೇಪಾಳ, ಭೂತಾನ, ಮಯನ್ಮಾರ್, ಬಾಂಗ್ಲಾದೇಶ, ಶ್ರೀಲಂಕಾ, ಮಾಲ್ಡೀವ್ಸ್, ಈ ಎಲ್ಲಾ ದೇಶಗಳಿಗೂ ಕೂಡ ಹಣ ಕೊಡ್ತಾರೆ. ಭೂತಾನಕ್ಕೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಈ ಹಿಂದೆ ಬಾಂಗ್ಲಾದೇಶಕ್ಕೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ಹಣ ಕೊಡ್ತಾ ಇತ್ತು, ನೇಪಾಳಕ್ಕೆ ಕೊಡ್ತಾ ಇತ್ತು. ಅಂದ್ರೆ ಸ್ವಲ್ಪ ಹಣವನ್ನು ಆ ದೇಶಗಳಿಗೆ ಕೊಡುವಂತಹದ್ದು, ಅಲ್ಲೇನೋ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅದನ್ನು ಬಳಸ್ಕೊಳ್ಳುವಂಥದ್ದು. ಈಗ ಮಾಲ್ಡೀವ್ಸ್ನಲ್ಲಿ ಯಾವುದೋ ಬ್ರಿಡ್ಜ್ ಕಟ್ತಾ ಇದ್ದಾರಪ್ಪ, ಅದಕ್ಕೆ ಭಾರತ ಹಣ ಕೊಡುತ್ತೆ, ಬಜೆಟ್ನಲ್ಲಿ ಹಣ ಮೀಸಲಿಟ್ಟಿರುತ್ತೆ. ಅಂದ್ರೆ ಭಾರತದ ಬಜೆಟ್ಗೆ ಅದೇನು ದೊಡ್ಡ ವಿಚಾರವೇ ಅಲ್ಲ, ಆದರೆ ಮಾಲ್ಡೀವ್ಸ್ಗೆ ಅದು ದೊಡ್ಡ ಮಟ್ಟದಲ್ಲಿ ಸಹಾಯ ಆಗುತ್ತೆ. ಈಗ ಯೋಚನೆ ಮಾಡಿ, ಭಾರತ 48 ರಿಂದ 50 ಲಕ್ಷ ಕೋಟಿಯ ಬಜೆಟ್ ಅನ್ನು ಮಂಡಿಸುತ್ತೆ. ಅಮೆರಿಕನ್ ಡಾಲರ್ನಲ್ಲಿ ಹೇಳಬೇಕು ಅಂತಂದ್ರೆ ಒಂದು 600 ರಿಂದ 650 ಬಿಲಿಯನ್ ಮೊತ್ತದ ವಾರ್ಷಿಕ ಬಜೆಟ್ ಅನ್ನ ಭಾರತ ಮಂಡಿಸುತ್ತೆ. ಅಂತಹದ್ರಲ್ಲೇ ನಾವು ಒಂದು 3-4 ಸಾವಿರ ಕೋಟಿಯನ್ನ ಬೇರೆ ಬೇರೆ ದೇಶಗಳಿಗೆ ಹಂಚಿಕೆ ಮಾಡ್ತೀವಿ. ಆದ್ರೆ ಅಮೆರಿಕದ ವಾರ್ಷಿಕ ಬಜೆಟ್ ಎಷ್ಟು ಗೊತ್ತಾ? 2024ರ ಅಮೆರಿಕದ ಒಂದು ವರ್ಷದ ಬಜೆಟ್ $6.75 ಟ್ರಿಲಿಯನ್. ಭಾರತದ ರೂಪಾಯಿಯಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 500 ರಿಂದ 550 ಲಕ್ಷ ಕೋಟಿ ರೂಪಾಯಿ ಒಂದು ವರ್ಷದ ಬಜೆಟ್. ಇಂಥದ್ರಲ್ಲಿ ಅಮೆರಿಕ ಒಂದು 40,000 ಕೋಟಿನೋ 50,000 ಕೋಟಿಯನ್ನು ದಾನ ಮಾಡೋದ್ರಲ್ಲಿ ದೊಡ್ಡತನ ಏನೂ ಇಲ್ಲ. ಹೀಗಾಗಿ ಅಮೆರಿಕ 1961ರಿಂದ ನಿರಂತರವಾಗಿ ಬೇರೆ ಬೇರೆ ದೇಶಕ್ಕೆ ಫ್ರೀಯಾಗಿ ಒಂದಷ್ಟು ಹಣವನ್ನು ಕೊಡ್ತಾ ಇತ್ತು. ಅಮೆರಿಕ ಕೊಡುವಂತಹ ಈ ಭಿಕ್ಷೆಯನ್ನೇ ನಂಬಿಕೊಂಡು ಕೆಲ ದೇಶಗಳು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಕೈ ಹಾಕ್ತಾ ಇದ್ವು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈ ಬಾಂಗ್ಲಾದೇಶ ಇರಬಹುದು, ವಿಯೆಟ್ನಾಂ ಇರಬಹುದು, ಈಜಿಪ್ಟ್ ಇರಬಹುದು, ಒಂದು ಹಂತದಲ್ಲಿ
ಶ್ರೀಲಂಕಾ, ಪಾಕಿಸ್ತಾನ ಈ ದೇಶಗಳಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನೇ US ಕೊಡುವಂತಹ ಹಣದಿಂದ ಮಾಡಿ ಮುಗಿಸ್ಬಿಡ್ತಾ ಇದ್ರು. ಆದರೆ 2017 ನಂತರ US ಈ ದೇಣಿಗೆ ಕೊಡೋದನ್ನ ಬಹಳ ಕಟ್ ಆಫ್ ಮಾಡೋದಕ್ಕೆ ಶುರು ಮಾಡಿತು. ಯಾಕಂದ್ರೆ ಟ್ರಂಪ್ ಅವಾಗ ಅಧಿಕಾರದಲ್ಲಿದ್ರು. ಟ್ರಂಪ್ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು, ಅಮೆರಿಕನ್ ಟ್ಯಾಕ್ಸ್ ಪೇಯರ್ಸ್ ಮನಿಯನ್ನ ನಾವು ಯಾಕೆ ಉಚಿತವಾಗಿ ಬೇರೆ ಬೇರೆ ದೇಶಗಳಿಗೆ ಕೊಡಬೇಕು. ಹೀಗಂತ ಟ್ರಂಪ್ ಯೋಚನೆ ಮಾಡಿ ಅನೇಕ ದೇಶಗಳಿಗೆ ನೀಡುತ್ತಿದ್ದಂತಹ ಉಚಿತ ದೇಣಿಗೆಯನ್ನ ಕಂಪ್ಲೀಟ್ ಸ್ಟಾಪ್ ಮಾಡಿದ್ರು. ಮಿತ್ರರೇ, ಈಗ ಮತ್ತೆ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದಾರೆ. ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದಂತೆ ಅವರ ಟೇಬಲ್ ಮೇಲೆ ಬಂದಂತಹ ದೊಡ್ಡ ಫೈಲ್ ಏನು ಕೇಳಿದ್ರೆ ಈ ದೇಣಿಗೆಯ ಕುರಿತಾದಂತಹ ಫೈಲ್. ಟ್ರಂಪ್ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡಿ 90 ದಿನಗಳ ಅವಧಿಗೆ ಎಲ್ಲಾ ದೇಣಿಗೆಯನ್ನು ಬಂದ್ ಮಾಡಿದ್ದಾರೆ. ನಾವು ಯಾವುದೇ ದೇಶಕ್ಕೂ ಕೂಡ ಉಚಿತವಾಗಿ ದೇಣಿಗೆಯನ್ನು ಕೊಡೋದಿಲ್ಲ. ಇನ್ನು ಮುಂದೆ ಅದೆಲ್ಲದೂ ಕೂಡ ಪರಿಶೀಲನೆ ಆಗಬೇಕು. ಆನಂತರ ನಾನು ಯಾವ ದೇಶಕ್ಕೆ ಕೊಡಬೇಕು, ಯಾವ ದೇಶಕ್ಕೆ ಕೊಡಬಾರ್ದು ಅಂತ ನಿರ್ಧಾರ ಮಾಡ್ತೀನಿ. ಅದಾದ ಬಳಿಕವೇ ಅಮೆರಿಕದ ದೇಣಿಗೆ ಬೇರೆ ಬೇರೆ ದೇಶಕ್ಕೆ ಹೋಗುತ್ತೆ ಅಂತ ಟ್ರಂಪ್ ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ. ಇದರಿಂದ 2 ದೇಶಗಳನ್ನು ಮಾತ್ರ ಹೊರಗಿಡಲಾಗಿದೆ. ಅದು ಯಾವುದು ಕೇಳಿದ್ರೆ ಒಂದು ಇಸ್ರೇಲ್, ಇನ್ನೊಂದು ಈಜಿಪ್ಟ್. ಈ 2 ದೇಶಗಳನ್ನು ಬಿಟ್ಟರೆ ಎಲ್ಲಾ ದೇಶಗಳಿಗೂ ಕೂಡ ಅಮೆರಿಕದ ದೇಣಿಗೆ ಬಂದಾಗಿದೆ. ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ ಭಾರತಕ್ಕೂ ಕೂಡ ಅಮೆರಿಕದ ದೇಣಿಗೆ ಮುಂದಿನ 90 ದಿನಗಳ ಕಾಲ ಬರೋದಿಲ್ಲ. ನಿಮ್ಗೆ ಅನಿಸಬಹುದು, ಭಾರತ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕದಿಂದ ದೇಣಿಗೆ ಪಡೆದುಕೊಳ್ತಾ ಇತ್ತಾ, ಭಾರತಕ್ಕೆ ಏನಾದರೂ ಇದು ಎಫೆಕ್ಟ್ ಆಗುತ್ತಾ ಅಂತ ಕೇಳಿದ್ರೆ, ಭಾರತ ಸರ್ಕಾರ ಅಮೆರಿಕ ಕೊಡುವಂತಹ ದೇಣಿಗೆಗೆ ಯಾವತ್ತೂ ಕೂಡ ಕೈ ಚಾಚಿಲ್ಲ. ಅವರು ಕೊಡುವಂತಹ ದೇಣಿಗೆಯನ್ನು ಭಾರತ ನಂಬಿಕೊಂಡೇ ಇಲ್ಲ. ಹಾಗಾದ್ರೆ ಅಮೆರಿಕ ಏನು ದೇಣಿಗೆ ಕೊಡೋದಿಲ್ವಾ ಕೇಳಿದ್ರೆ ಕೊಡ್ತಾ ಇತ್ತು. ವಾರ್ಷಿಕವಾಗಿ ಸರಿಸುಮಾರು ಒಂದು $175 ಮಿಲಿಯನ್ ಹಣವನ್ನ ಭಾರತಕ್ಕೆ ಅಮೆರಿಕ ದೇಣಿಗೆ ರೂಪದಲ್ಲಿ ಕೊಡ್ತಾ ಇತ್ತು. ಆದ್ರೆ ಭಾರತ ಸರ್ಕಾರ ಇದನ್ನ ಸ್ವೀಕಾರ ಮಾಡ್ತಿರಲಿಲ್ಲ. ಬದಲಾಗಿ ಭಾರತ ಏನ್ ಮಾಡ್ತಾ ಇತ್ತು, ಇದನ್ನು ಯಾವುದೋ NGOಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾ ಇತ್ತು. ಆ NGOಗಳು ಭಾರತದಲ್ಲಿ ಬಡ ಜನರ ಉದ್ಧಾರಕ್ಕೋಸ್ಕರವಾಗಿ ಏನಾದರೂ ಒಂದಷ್ಟು ಕೆಲಸ ಮಾಡ್ತಾ ಇದ್ರು. ಅದನ್ನ ಬಿಟ್ಟರೆ ಅಮೆರಿಕ ಕೊಡುವಂತಹ ದೇಣಿಗೆಯನ್ನು ನಂಬಿಕೊಂಡು ಭಾರತ ಸರ್ಕಾರ ಯಾವುದೋ ಯೋಜನೆಯನ್ನ ಕೈಗೆತ್ತಿಕೊಳ್ಳುವಂತಹದ್ದು, ಇಲ್ಲೆಲ್ಲೋ ಬ್ರಿಡ್ಜ್ ಕಟ್ಟಿಸುವಂತಹದ್ದು ಅಥವಾ ಯಾವುದೋ ರಸ್ತೆಯನ್ನು ಮಾಡುವಂತಹದ್ದು, ಇದು ಯಾವ ಕಾರ್ಯಕ್ರಮಗಳಿಗೂ ಕೂಡ ಅಮೆರಿಕದ ದೇಣಿಗೆ ಹಣವನ್ನು ಪಡೆದುಕೊಳ್ತಾ ಇರಲಿಲ್ಲ. ಯಾಕೆಂದ್ರೆ ಭಾರತಕ್ಕೆ ಅದರ ಅವಶ್ಯಕತೆಯೇ ಇಲ್ಲ. ನಾವು ಬೇಕಾದರೆ ಲೋನ್ ಮಾಡ್ತೀವಿ, ವಿಶ್ವ ಬ್ಯಾಂಕಿಂದ ಲೋನ್ ಮಾಡ್ತೀವಿ, ಇನ್ಯಾವುದೋ ಬ್ಯಾಂಕಿಂದ ಲೋನ್ ಮಾಡ್ತೀವಿ. ಆ ಲೋನನ್ನು ಭಾರತ ಮತ್ತೆ ಮರುಪಾವತಿ ಮಾಡುತ್ತೆ. ಅಂದ್ರೆ ನಮಗೆ ಸಾಲ ಮಾಡುವ ತಾಕತ್ತು ಇದೆ, ಅದನ್ನು ಕಟ್ಟುವಂತಹ ತಾಕತ್ತು ಕೂಡ ಇದೆ. ಭಾರತದಲ್ಲಿ ಲಿಬರಲೈಸೇಷನ್, ಗ್ಲೋಬಲೈಸೇಷನ್ ಮತ್ತು ಪ್ರೈವೇಟೈಸೇಷನ್ ಯಾವಾಗ ಆಯಿತೋ ಅನಂತರ ಭಾರತಕ್ಕೆ ಅಂತಹ ಪರಿಸ್ಥಿತಿಯೇ ಬಂದಿಲ್ಲ. ಯಾವುದೋ ದೇಶದ ದೇಣಿಗೆಗೆ ಕಾಯ್ಕೊಂಡು ಕೂರುವಂತಹ ಪರಿಸ್ಥಿತಿ ಭಾರತಕ್ಕೆ ನಿರ್ಮಾಣ ಆಗಲೇ ಇಲ್ಲ. ಆದರೆ ಮಿತ್ರರೇ, ಪಾಕಿಸ್ತಾನದ ಪರಿಸ್ಥಿತಿ ಹೀಗಿಲ್ಲ. ಪಾಕಿಸ್ತಾನ ಅಮೆರಿಕ ಏನು ಹಣ ಕೊಡುತ್ತಲ್ಲ ಅದಕ್ಕೆ ಚಾತಕ ಪಕ್ಷಿಯಂತೆ ಕಾಯ್ತಾ ಕುಳಿತಿರುತ್ತೆ. ಯಾವಾಗ ಹಣ ಬರುತ್ತೆ, ನಮ್ಮ ಈ ಪ್ರಾಜೆಕ್ಟ್ ಅರ್ಧಕ್ಕೆ ನಿಂತಿದೆ, ಅವ್ರಿಗೆ ಪೇಮೆಂಟ್ ಮಾಡಿಲ್ಲ, ಇವ್ರಿಗೆ ಪೇಮೆಂಟ್ ಮಾಡಿಲ್ಲ, ಇದೇ ಗೊಂದಲದಲ್ಲಿ ಪಾಕಿಸ್ತಾನ ಇರುತ್ತೆ. ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ ಚೈನಾ ಮತ್ತು ಅಮೆರಿಕದ ಮುಂದೆ ಪಾಕಿಸ್ತಾನ ಸದಾಕಾಲ ಭಿಕ್ಷಾಪಾತ್ರೆಯನ್ನು ಹಿಡ್ಕೊಂಡೇ ನಿಂತಿರುತ್ತೆ, ಯಾವಾಗ ಭಿಕ್ಷೆ ಸಿಗುತ್ತಪ್ಪ ಅಂತ. ಈಗ ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದಂತೆ ಎಲ್ಲಾ ದೇಶಗಳಿಗೆ ಹೋಗ್ತಿದ್ದಂತಹ ದೇಣಿಗೆಯನ್ನು ಅವರು ಸ್ಟಾಪ್ ಮಾಡಿದ್ದಾರೆ. ಸಹಜವಾಗಿ ಪಾಕಿಸ್ತಾನಕ್ಕೆ ಹೋಗ್ತಿದ್ದಂತಹ ದೇಣಿಗೆಯೂ ಕೂಡ ಬಂದಾಗಿದೆ. ಇದರಿಂದಾಗಿ ಪಾಕಿಸ್ತಾನದಲ್ಲಿ ದೊಡ್ಡ ದೊಡ್ಡ ಯೋಜನೆಗಳೇ ಈಗ ನೆನೆಗುದ್ದಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನು ನಾನೇನು ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇಲ್ಲ. ಅನೇಕ ರಾಷ್ಟ್ರೀಯ ಪತ್ರಿಕೆಗಳಲ್ಲೂ ಕೂಡ ಇದು ಸುದ್ದಿಯಾಗಿದೆ, ಇಂಟರ್ನ್ಯಾಷನಲ್ ಪತ್ರಿಕೆಗಳಲ್ಲೂ ಕೂಡ ಇದು ಸುದ್ದಿಯಾಗಿದೆ, ಪಾಕಿಸ್ತಾನದ ಪತ್ರಿಕೆಯಲ್ಲೂ ಕೂಡ ಇದು ವರದಿ ಆಗ್ತಾ ಇದೆ. ಅಮೆರಿಕದ ಏಡ್ ಸ್ಟಾಪ್ ಆಗಿರುವ ಕಾರಣದಿಂದಾಗಿ ಪಾಕಿಸ್ತಾನದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತವಾಗ್ತವೆ, ಹೀಗಂತ ಪಾಕಿಸ್ತಾನದ ಪತ್ರಿಕೆಗಳೇ ವರದಿ ಮಾಡ್ತಾ ಇದ್ದಾವೆ. ಯಾಕೆ ಈ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತಂದ್ರೆ, ನಾನಾಗಲೇ ಹೇಳಿದೆ, ಭಾರತ ಯಾವತ್ತೂ ಕೂಡ ಫಾರಿನ್ ಏಡ್ ಅನ್ನು ನಂಬಿಕೊಂಡು ಭಾರತದಲ್ಲಿ ಯಾವುದೋ ಯೋಜನೆಯನ್ನು ಕೈಗೆತ್ತಿಕೊಳ್ಳೋದಿಲ್ಲ. ಆದರೆ ಪಾಕಿಸ್ತಾನ ಏನ್ ಮಾಡುತ್ತೆ ಗೊತ್ತಾ, ಅಮೆರಿಕ ಒಂದಷ್ಟು ಹಣ ಕೊಡುತ್ತೆ ಅಂತಂದ್ರೆ ಇಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ ಅನ್ನು ಕೈಗೆತ್ತಿಕೊಳ್ಳುತ್ತೆ, ಒಂದು ರಸ್ತೆ ಮಾಡೋದು, ಬ್ರಿಡ್ಜ್ ಮಾಡೋದು, ಇನ್ಯಾವುದೋ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿರುತ್ತೆ. ಈಗ ಅಮೆರಿಕ ಆ ಹಣವನ್ನು ಸ್ಟಾಪ್ ಮಾಡಿದ ಕಾರಣದಿಂದಾಗಿ ಆ ಪ್ರಾಜೆಕ್ಟ್ಗಳು ಯಾವ ಹಂತದಲ್ಲಿದ್ದಾವೋ ಅದೇ ಹಂತದಲ್ಲಿ ನಿಂತು ಹೋಗುತ್ತೆ. ಹೀಗಾಗಿ ಟ್ರಂಪ್ ಅವರ ಏಡ್ ಸ್ಟಾಪ್ ಮಾಡುವಂತಹ ನಿರ್ಧಾರವನ್ನ ಪಾಕಿಸ್ತಾನದ ಎಕಾನಮಿಯ ಮೇಲಿನ ಗದಾಪ್ರಹಾರ ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಪಾಕಿಸ್ತಾನಕ್ಕೆ ಅಮೆರಿಕ ಏನು ಭಾರಿ ಪ್ರಮಾಣದಲ್ಲಿ ಹಣ ಕೊಡುತ್ತಾ ಕೇಳಿದ್ರೆ ನನಗನ್ಸುತ್ತೆ ಅದೇನು ದೊಡ್ಡ ಮೊತ್ತ ಅಂತ ಅನ್ಸಲ್ಲ. ಯಾಕೆಂತಂದ್ರೆ ಕಳೆದ 2 ದಶಕದಲ್ಲಿ ಪಾಕಿಸ್ತಾನಕ್ಕೆ ಅಮೆರಿಕ ಕೊಟ್ಟಂತಹ ದೇಣಿಗೆ $2.5 ಲಕ್ಷ ಕೋಟಿ, ಅಮೆರಿಕನ್ ಡಾಲರ್ನಲ್ಲಿ ಹೇಳಬೇಕು ಅಂತಂದ್ರೆ $32 ಬಿಲಿಯನ್. ಪಾಕಿಸ್ತಾನದ ಮಟ್ಟಿಗೆ ಇದೇನು ದೊಡ್ಡ ಮೊತ್ತ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇದೆಲ್ಲವೂ ಕೂಡ ಪಾಕಿಸ್ತಾನದಲ್ಲಿ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಗಳಿಗೆ ಬಳಕೆ ಆಗ್ತಾ ಇತ್ತು, ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅದನ್ನು ವಿನಿಯೋಗ ಮಾಡಲಾಗ್ತಾ ಇತ್ತು. ಎಷ್ಟರ ಮಟ್ಟಿಗೆ ಪಾಕಿಸ್ತಾನ ಇದಕ್ಕೆ ಡಿಪೆಂಡ್ ಆಗಿತ್ತು ಅಂತಂದ್ರೆ ತನ್ನ ಆಡಳಿತ ವಿಭಾಗಕ್ಕೆ ಸಂಬಳ ಕೊಡೋದಕ್ಕೂ ಕೂಡ ಅಮೆರಿಕ ದೇಣಿಗೆಯನ್ನು ಬಳಸ್ಕೊಳ್ತಾ ಇತ್ತು. ಪಾಕಿಸ್ತಾನದ ಡೇಟಾದ ಪ್ರಕಾರ ಸರಿಸುಮಾರು 60% ಅಮೆರಿಕದ ದೇಣಿಗೆ ಪಾಕಿಸ್ತಾನದ ಆಡಳಿತಾತ್ಮಕ ವೆಚ್ಚಕ್ಕೆ ಬಳಕೆ ಆಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಪಾಕಿಸ್ತಾನ ಇದರ ಮೇಲೆ ಡಿಪೆಂಡ್ ಆಗಿತ್ತು. ಹಾಗೆ ಹೆಲ್ತ್ ಮತ್ತು ಎಜುಕೇಶನ್ ಸೆಕ್ಟರ್ಗೂ ಕೂಡ ಅಮೆರಿಕದ ದೇಣಿಗೆ ಬಳಕೆ ಆಗ್ತಾ ಇತ್ತು. ಈಗ ಇದೆಲ್ಲವೂ ಕೂಡ ಸ್ಟಾಪ್ ಆಗಲಿದೆ. ಪಾಕಿಸ್ತಾನಕ್ಕೆ ಗಾಯದ ಮೇಲೆ ಬರೆ ಎಳೆದಂತಾಗುತ್ತೆ. ಈಗಾಗಲೇ ಅವರ ಆರ್ಥಿಕತೆ ಡೋಲಾಯಮಾನ ಸ್ಥಿತಿಯನ್ನು ತಲುಪಿಬಿಟ್ಟಿದೆ. ಮಿತ್ರರೇ, ಟ್ರಂಪ್ ಇದೇ ಮೊದಲೇನಲ್ಲ, ಈ ಹಿಂದೆಯೂ ಕೂಡ ಪಾಕಿಸ್ತಾನಕ್ಕೆ ಆಘಾತವನ್ನು ಕೊಟ್ಟಿದ್ರು. 2018ರಲ್ಲಿ ಟ್ರಂಪ್ ಒಂದು ನಿರ್ಧಾರವನ್ನು ಕೈಗೊಂಡಿದ್ರು. ಪಾಕಿಸ್ತಾನಕ್ಕೆ ಸೆಕ್ಯೂರಿಟಿ ಅಸಿಸ್ಟೆನ್ಸ್ ಅಂತ ಕೊಡ್ತಿದ್ದಂತಹ $2 ಬಿಲಿಯನ್ ಹಣವನ್ನ ಏಕಾಏಕಿ ಸ್ಟಾಪ್ ಮಾಡಿದ್ರು.
ಮಾಡಿದ್ರು. ಯಾಕೆಂತಂದರೆ ಪಾಕಿಸ್ತಾನ ಭಯೋತ್ಪಾದನೆಯನ್ನು ಪೋಷಿಸುತ್ತೇ ಹೊರತು ಭಯೋತ್ಪಾದನೆಯನ್ನು ನಿಗ್ರಹ ಮಾಡೋದಿಲ್ಲ. ಅವರೊಂದು ಭಯೋತ್ಪಾದಕ ಪೋಷಕ ರಾಷ್ಟ್ರ ಅಂತ ಟ್ರಂಪ್ ನಿರ್ಧಾರ ಮಾಡಿ ಅವರಿಗಿನ್ನು ಹಣ ಕೊಡೋದು ವ್ಯರ್ಥ ಅಂತ ತೀರ್ಮಾನ ಮಾಡಿಬಿಟ್ಟಿದ್ರು. ಇದು ಕೂಡ ಪಾಕಿಸ್ತಾನಕ್ಕೆ ದೊಡ್ಡ ಆಘಾತವನ್ನು ಕೊಟ್ಟಿತ್ತು. ಅನಂತರ ಪಾಕಿಸ್ತಾನಕ್ಕೆ ಯಾವುದೇ ರೂಪದಲ್ಲೂ ಕೂಡ ನಾವು ದೇಣಿಗೆಯನ್ನು ಕೊಡೋದಿಲ್ಲ ಅಂತ ಟ್ರಂಪ್ ನಿರ್ಧಾರವನ್ನು ಕೂಡ ಕೈಗೊಂಡಿದ್ರು. ಈಗ ಮತ್ತೆ ಅಧಿಕಾರಕ್ಕೆ ಬಂದಿದ್ದಾರೆ. ಸಹಜವಾಗಿ ಪಾಕಿಸ್ತಾನದ ಮೇಲೆ ಟ್ರಂಪ್ಗೆ ದ್ವೇಷ ಇದ್ದೇ ಇದೆ. ಅದರಲ್ಲೂ ಕೂಡ ಈ ಶಹಬಾಜ್ ಶರೀಫ್ ಸರ್ಕಾರ ಇದೆಯಲ್ಲ, ಇದನ್ನು ಬೈಡನ್ ತಂದು ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಟ್ರಂಪ್ ಅನಿಸೋದಕ್ಕೆ ಶುರುವಾಗಿದೆ. ಈ ಹಿಂದೆ ಇಮ್ರಾನ್ ಖಾನ್ ಸರ್ಕಾರ ಕಿತ್ತೊಗೆದಂತಹ ಸಂದರ್ಭದಲ್ಲಿ ಇಮ್ರಾನ್ ಖಾನ್ ನೇರವಾಗಿ ಆರೋಪ ಮಾಡ್ತಾ ಇದ್ರು, ನನ್ನ ಸರ್ಕಾರ ಹೋಗೋದಕ್ಕೆ ಅಮೆರಿಕದ ಕೈವಾಡ ಇದೆ, ಅಮೆರಿಕದ ಷಡ್ಯಂತ್ರದ ಕಾರಣದಿಂದಾಗಿ ನನ್ನ ಸರ್ಕಾರ ಹೋಗ್ಬಿಟ್ಟಿದೆ ಅಂತ. ಸದ್ಯ ಜೈಲಿನಲ್ಲಿರುವಂತಹ ಇಮ್ರಾನ್ ಖಾನ್ ಕೂಡ ಟ್ರಂಪ್ರಿಂದ ಏನಾದರೂ ಸಹಾಯ ಆಗಬಹುದು, ನಾ ಜೈಲಿನಿಂದ ಹೊರಗೆ ಬಂದು ಮತ್ತೆ ಪಾಕಿಸ್ತಾನದ ರಾಜಕಾರಣದಲ್ಲಿ ಆಕ್ಟಿವ್ ಆಗಬಹುದು ಅನ್ನುವಂತಹ ಕನಸನ್ನು ಕಾಣ್ತಾ ಇದ್ದಾರೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಒಂದು ರಾಜಕೀಯ ಪಲ್ಲಟಕ್ಕೆ ಟ್ರಂಪ್ ಕಾರಣ ಆದರೂ ಕೂಡ ಆಶ್ಚರ್ಯ ಇಲ್ಲ. ಒಟ್ಟಿನಲ್ಲಿ ಮಿತ್ರರೇ, ಟ್ರಂಪ್ ಅವರ ಈ ನಿರ್ಧಾರಗಳಿದೆಯಲ್ಲ, ಬಾಂಗ್ಲಾದೇಶಕ್ಕೆ ಏಡ್ ಕಟ್ ಆಫ್ ಮಾಡಿದ್ದು, ಪಾಕಿಸ್ತಾನಕ್ಕೆ ದೇಣಿಗೆಯನ್ನು ನಿಲ್ಲಿಸಿದ್ದು, ಇದೆಲ್ಲವೂ ಕೂಡ ಭಾರತಕ್ಕೆ ಒಂಥರ ಖುಷಿ ಸುದ್ದಿ. ಬೈಡನ್ ಸರ್ಕಾರ ಕಳೆದ 4 ವರ್ಷದಲ್ಲಿ ಪಾಕಿಸ್ತಾನಕ್ಕೂ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಪಾಕಿಸ್ತಾನದಲ್ಲಿರುವಂತಹ F-16 ಯುದ್ಧ ವಿಮಾನಗಳನ್ನು ಅಪ್ಗ್ರೇಡ್ ಮಾಡಬೇಕು ಅಂತ $400 ಮಿಲಿಯನ್ ಹಣವನ್ನು ಬೈಡನ್ ಸರ್ಕಾರ ಕೊಟ್ಟಿತ್ತು. ಇನ್ನೊಂದು ಕಡೆಯಲ್ಲಿ ಪಕ್ಕದ ಬಾಂಗ್ಲಾದೇಶದಲ್ಲಿ ಈ ಮೊಹಮ್ಮದ್ ಯೂನಿಸ್ನ ಸರ್ಕಾರವನ್ನು ಸ್ಥಾಪನೆ ಮಾಡಿದ್ದೇ ಬೈಡನ್. ಹೀಗಾಗಿ ನಮ್ಮ ಪಕ್ಕದಲ್ಲಿರುವಂತಹ 2 ಮೂಲಭೂತವಾದಿ ರಾಷ್ಟ್ರಗಳಲ್ಲಿ ವಿಷಸರ್ಪಗಳನ್ನು ಸಾಕುವಂತಹ ಕೆಲಸವನ್ನ ಬೈಡನ್ ಮಾಡ್ತಾ ಇದ್ರು. ಆದರೆ ಟ್ರಂಪ್ ಆ ವಿಷಸರ್ಪಗಳ ವಿಷವನ್ನು ಕಕ್ಕಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ 2 ದೇಶಗಳ ಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಈ ನೀರಿನಿಂದ ಮೀನನ್ನು ಹೊರಗೆ ತೆಗೆದ್ರೆ ಯಾವ ಸ್ಥಿತಿ ಆಗುತ್ತೋ ಅದೇ ಸ್ಥಿತಿಗೆ ಹೋಗಿದ್ದಾವೆ. ಒಂದು ಕಡೆ ಪಾಕಿಸ್ತಾನವೂ ಕೂಡ ಬಹಳ ಹೆದರ್ಕೊಳ್ತಾ ಇದೆ, ಟ್ರಂಪ್ರಿಂದ ಇನ್ನೇನೇನು ಆಘಾತ ಕಾದಿದೆಯೋ ಅಂತ. ಬಾಂಗ್ಲಾದೇಶದ ಕಥೆಯಂತೂ ನಿಮಗೆ ಹೇಳೋದೇ ಬೇಡ. ಮೊಹಮ್ಮದ್ ಯೂನಿಸ್ ಹೇಗಪ್ಪ ಓಡ್ ಹೋಗೋದು, ಯಾವ ದೇಶಕ್ಕೆ ಓಡ್ ಹೋಗೋದು ಅಂತ ಲೆಕ್ಕಾಚಾರ ಹಾಕ್ತಾ ಕುಳಿತಿದ್ದಾನೆ. ಆ ಪರಿಸ್ಥಿತಿಯನ್ನು ಟ್ರಂಪ್ ತಂದಿಟ್ಟಿದ್ದಾರೆ. ಇದಕ್ಕೋಸ್ಕರವಾಗಿ ನಾನು ಆರಂಭದಲ್ಲೇ ಹೇಳಿದ್ದು, ಕೆಲ ನಿರ್ಧಾರಗಳನ್ನು ಟ್ರಂಪ್ ಮಾತ್ರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ. ಹೀಗಾಗಿ ಟ್ರಂಪ್ ಅವರಿಗೆ ಟ್ರಂಪ್ ಮಾತ್ರ ಸರಿಸಾಟಿ ಅಂತ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.